ನಿಮ್ಮನ್ನ ರೆಸ್ಕ್ಯೂ ಯಾರು ಮಾಡಿದ್ರು ಅಂತ ಅಲ್ಲಿಂದ ಹಾಸ್ಪಿಟಲ್ ಎಲ್ಲ ಹೇಗೆ? ಆಲ್ಮೋಸ್ಟ್ ನನಗೆ ನನ್ನ ಮಗಂಗೆ ಏನೂ ಆಗಿಲ್ಲ. ಆಲ್ಮೋಸ್ಟ್ 1 hour ಅಲ್ಲಿ ಯಾರಿಗೂ ಬರಕ್ಕೂ ಆಗ್ಲಿಲ್ಲ, ಯಾರು ಬರಲೂ ಇಲ್ಲ. ಅಲ್ಲಿ ಬರಕ್ಕೂ ಆಗಲ್ಲ, ನಾನು ಬಂದಿಲ್ಲ ಅಂತ ನಾನು ಅದನ್ನ ದೂರ್ತಾ ಇಲ್ಲ, ಯಾಕಂದ್ರೆ ಅದು ಅಂತ ಪ್ಲೇಸ್ ಅದು. ಬಟ್ ಮುಂಚೆನೆ ಯಾರು ಇರಬೇಕಿತ್ತು, ಸೆಕ್ಯೂರಿಟಿ ಇರಬೇಕಿತ್ತು. ಅಲ್ಲಿಂದ ಬರೋದಷ್ಟು ಸುಲಭ ಅಲ್ಲ. ಆಲ್ಮೋಸ್ಟ್ 1 hour ಆಯಿತು. ಬಟ್ ಅದ್ರ ಮಧ್ಯೆ ಆ ಲೋಕಲ್ ಲೈಟ್ಸ್ ಇದ್ರಲ್ಲ, ಅದರಲ್ಲಿ ಇಬ್ಬರು ಅರ್ಧ ಮುಕ್ಕಾಲು ದಾರಿವರೆಗೆ ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಯಾಕಂದರೆ ಅದು ನಡ್ಕೊಂಡು ಬರೋಂಥ ದಾರಿ ಅಷ್ಟು ಸುಲಭ ದಾರಿ ಅಲ್ವೇ ಅಲ್ಲ. ಒಬ್ಬರು ಇವನು ನಾ ಬೆನ್ನ ಮೇಲೆ ಹೊತ್ಕೊಂಡು ಬಂದರು, ಇನ್ನೊಬ್ರು ನನ್ನ ಕೈನೇ ಹಿಡ್ಕೊಂಡು, ಅವರಿಬ್ರು ಮುಸ್ಲಿಮ್ಸೇನೆ ಅಲ್ಲಿ ಲೋಕಲ್ ಲೈಟ್ಸು. ಅವರು ಹಿಂಗೆ ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳ್ತಾ, ಅಂದರೆ ಅಲ್ಲಿ ಆ್ಯಕ್ಚುಲಿ ಹಿಂದೂಗಳಿಗೆ ಟಾರ್ಗೆಟ್ ಮಾಡ್ತಾ ಇದ್ರು. ಕೆಲವರು ಇಲ್ಲ ಮಾಡ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಾರೆ, ಬಟ್ ಮಾಡ್ತಾ ಇದ್ದಿದ್ದು ಹೌದು. ನನ್ನನ್ನು ಅಂದರೆ ಸೇವ್ ಮಾಡಿದರೆ ಅವರು ಹೇಳಿದ್ದಾರೆ. ಅವ್ರೂ ಹೊಡಿಯಕ್ಕೆ ಹೋದ್ರಂತೆ, ಅವರು ಗಾಬರಿನ ಬಿಸ್ಮಿಲ್ಲಾ ಅಂದಿದ್ದಕ್ಕೆ ಅವ್ರಿಗೆ ಹೊಡೆದಿಲ್ಲ. ಮೇಡಮ್ ಆ ಟೈಮಲ್ಲಿ ಮಗ ನೀವು ಬಂದು ಮಗನೇ ಎತ್ಕೊಂಡ್ ಬಂದ್ರು, ನಿಮ್ಮನ್ನ ಹೇಗೆ ರಕ್ಷಣೆ ಮಾಡಿದ? ಮಗನೊಬ್ರು ಹೆಗಲ್ ಮೇಲೆ ಎತ್ಕೊಂಡ್ ಬರ್ತಾರೆ, ಅವ್ರು ಎತ್ಕೊಂಡ್ ಬಂದ್ರು, ನನ್ನನ್ನ ಕೈಯಲ್ಲಿ ಕಟ್ಟಿ ಹಿಡ್ಕೊಂಡು ಇಳಿಸ್ಕೊಂಡ್ ಬಂದ್ರು. ಆಮೇಲೆ ಹಾಸ್ಪಿಟಲ್ ಅವ್ರಿಗೆ ಬಿಟ್ರು. ಸೊ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೇನೆ. ಮೇಡಮ್ ಮೋದಿ ಸರ್ಕಾರಕ್ಕೆ ನೀವು ಏನ್ ಕೇಳ್ತೀರಾ? ಮೋದಿ ಸರ್ಕಾರಕ್ಕೆ ಏನ್ ಕೇಳ್ತೀರಾ? ಮೋದಿ ಸರ್ಕಾರಕ್ಕೆ ಏನ್ ಕೇಳ್ತೀರಾ? ಮೋದಿ ಸರ್ಕಾರಕ್ಕೆ ಏನ್ ಕೇಳ್ತೀರಾ? ಅವ್ರಿಗೊಂದು ಯಾವ ತರ ಬುದ್ಧಿ ಕಲ್ಸ್ಬೇಕಂದ್ರೆ, ಭಾರತೀಯರನ್ನ ಏನಾದ್ರು ಟಚ್ ಮಾಡ್ಬೇಕಂತಂದ್ರೆ, ಇವಾಗ ನಮಗ್ ನೀರ್ ಇಳಿತಿದಲ್ಲ, ಒಂದ್ಸತಿ ಆತರ ಯೋಚನೆ ಮಾಡ್ಬೇಕು. ಆ ತರ ಅವರು ನಾವು ಅವ್ರಿಗೆ ವಾಪಸ್ ಕೊಡ್ಬೇಕಷ್ಟೇ. ಈ ಭಯೋತ್ಪಾದಕ ನಡೆಸಬೇಕು.